ಗುರುವಾರ ಹಾಡು ಹಗಲೇ ಬಿಸಿ ರೋಡು ಸರ್ಕಾರಿ ಬಸ್ಸು ತಂಗುದಾಣದ ಬಳಿ ಕೊಲೆಗೇರ್ಪಟ್ಟ ಹೆಣ್ಮಗಳು ಲಾವಣ್ಯಳ ಮೃತದೇಹದ ಪೋಸ್ಟ್ಮಾರ್ಟಂ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದು, ಆಸ್ಪತ್ರೆಗೆ ಭೇಟಿ ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ನಿನ್ನೆ ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗದಂತಿರುವಂಥ BC ರೋಡಿನಲ್ಲಿ ಲಾವಣ್ಯ ಎನ್ನುವ ಚಿಕ್ಕ ಪ್ರಾಯದ ಹುಡುಗಿಯನ್ನು ಬರ್ಬರವಾಗಿ ಒಬ್ಬ ಚೇತನ್ ಎನ್ನುವ ಹುಡುಗ ಮಚ್ಚಿನಿಂದ ಕೊರಳಿಗೆ ಕಡಿದು ರಾಜಾರೋಷವಾಗಿ ಅವನ ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ನನಗೆ ಅನಿಸೋದು ಈ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಉಂಟಾ? ಕಳೆದ ಒಂದು ತಿಂಗಳ ಹಿಂದಿನಿಂದ ನೋಡಿಕೊಂಡು ಬಂದರೆ ಒಂದು 5 ಘಟನೆ ಆಗಿದೆ. ಈ ರೀತಿ ಚೂರಿಯನ್ನು ಹಿಡ್ಕೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಇದರ ಬಗ್ಗೆ ಗಂಭೀರವಾಗಿ ನಾವು ಸಹ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡಿದ್ದೆವು. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿ ಆದ ನಂತರ ಅವರು ಕೇವಲ ಸಂಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಅವರೇನು ಮಾಡಬೇಕು, ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿ ಹಿಡ್ಕೊಳ್ಬೇಕು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು, ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ನೋದನ್ನು ಈಗಾಗಲೇ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಘಟನೆಯನ್ನು ನೋಡಿದಾಗ ನಮಗೆ ಅನಿಸೋದು. ಒಟ್ಟು ರಾಜ್ಯದಲ್ಲಿ DK ಶಿವಕುಮಾರ್ ಅವರ ಸರ್ಕಾರ ಬಂದ ನಂತರ ಇಲ್ಲಿಯ ಉಸ್ತುವಾರಿ ಸಚಿವರಾಗಿ ನಮ್ಮ UT ಖಾದರ್ ಅವರು ಮೊನ್ನೆ ಮಾಡಿರುವಂಥ ಸಭೆಗಳನ್ನು ಎಲ್ಲವನ್ನು ನೋಡಿದ ನಂತರ ಕಳೆದ ಒಂದು 3-4 ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಾಕಷ್ಟು ಒಳ್ಳೆಯ ರೀತಿಯ ಕೆಲಸವನ್ನು ನಮ್ಮ ಜಿಲ್ಲಾ ಅಧಿಕಾರಿಗಳು ಮತ್ತು ಕಮಿಷನರ್ ಮಾಡುವಂಥದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡುವಂಥದ್ದು ಮಾಡ್ತಾಯಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟೋಟಲಿ ನಮ್ಮ SP ಅವರ ಅಧೀನದಲ್ಲಿರುವಂಥ ಪ್ರದೇಶದಲ್ಲಿ ನಿರಂತರವಾಗಿ ಈ ರೀತಿಯ ಘಟನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಿತ್ತು. ರಾಜಾರೋಷವಾಗಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಈ ರೀತಿ ಆಗುವುದನ್ನು ನೋಡಿದರೆ ಇನ್ನು ನಾವು ಮೊದಲು ಹೇಳಿದಾಗೆ ಇನ್ನು ಹುಡುಗಿಯರು ಸ್ಟೇಷನ್ಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಹುಡುಗಿಯರು ಹೆಣ್ಮಕ್ಕಳು ಮಾರ್ಗದಲ್ಲಿ ನಡೆದಾಡುವಂಥ ಪರಿಸ್ಥಿತಿ ಇಲ್ಲ. ಈ ಥರದ ವಾತಾವರಣ ಆದರೆ ರಾಜ್ಯದ ಈ ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲಿ ಜನಸಾಮಾನ್ಯರು ಬದುಕುವುದು ಹೇಗೆ? ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಆಗಿದೆ. ನಿನ್ನೆ ಯಾರು ಹತ್ಯೆ ಮಾಡಿದಾನ ಕ್ಷುಲ್ಲಕ ಕಾರಣಕ್ಕೋಸ್ಕರ ಇವತ್ತು ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಮತ್ತು ತಕ್ಷಣ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ತಕ್ಷಣ ಬಂಧನ ಆಗಬೇಕು. ರಾಜಾರೋಷವಾಗಿ ಒಂದು ಬೆಳಗಿನ ಸಂದರ್ಭದಲ್ಲಿ, ಸಂಜೆ ಹೊತ್ತು ಬೆಳಕಿರುವಂಥ ಸಂದರ್ಭದಲ್ಲಿ ಆ ರೀತಿ ಹತ್ಯೆ ಮಾಡಿ ಪರಾರಿಯಾಗಿ ಈ ಹೊತ್ತಿನ ತನಕ ಪೊಲೀಸ್ ಇಲಾಖೆಗೆ ಬೇಕು ಅಂತ ಹೇಳಿದರೆ ಪೊಲೀಸ್ ಇಲಾಖೆ ದೌರ್ಬಲ್ಯ. ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಈ ಕೇವಲ ಬಂಟ್ವಾಳ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆಗಳಲ್ಲಿ ಕೂಡ ಗಂಭೀರವಾಗಿ ತಗೊಳ್ಬೇಕು. ಮೊನ್ನೆ ಪುತ್ತೂರಲ್ಲಿ ಚಾಕು ಬಗ್ಗೆ ನಾವು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೂ ಆ ಹುಡುಗಿಯ ಮೇಲೇ ಕೇಸು ದಾಖಲು ಮಾಡುವಂಥದ್ದು, ಅವರ ಮನೆಯವರ ಮೇಲೆ ಕೇಸು ದಾಖಲು ಮಾಡುವಂಥದ್ದನ್ನು ಮಾಡಿದರು. ನಿನ್ನೆ ಅವರ ಮನೆಯವರು, ಆ ಹುಡುಗಿ ಮತ್ತು ಅವರ ತಂದೆ ಮತ್ತು ಅವರ ಸಂಬಂಧಿಕರು ನನ್ನ ಹತ್ರ ಬಂದಿದ್ದರು. ಆ ಹುಡುಗಿ ಹೆದರ್ಕೊಂಡು ಹೋಗಿದ್ದಾಳೆ. ಇವತ್ತು ಅವಳು ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಾನು ಸಹ ಹೇಳಿದೆ, ನಿನ್ನೆ ಘಟನೆ ಆದ ನಂತರ ನೀನು ಕೆಲಸಕ್ಕೆ ಹೋಗೋದು ಬೇಡ ಅಂತ ನಾನು ಸಹ ಹೇಳಿದ್ದೇನೆ. ಪಾಪ ಕಷ್ಟದಲ್ಲಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಆತಂಕದ ವಾತಾವರಣ ಇದೆ. ಇದಕ್ಕೆ ಕಾರಣ ಟೋಟಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ನಡೀತಾ ಉಂಟು. ಒಟ್ಟು ಗಲಭೆ ಎಬ್ಬಿಸುವಂಥದ್ದು, ಡ್ರಗ್ಸ್ ಮಾಫಿಯಾ ವ್ಯಾಪಕವಾಗಿ ಎಲ್ಲ ಕಡೆ ವಿಸ್ತಾರ ಆಗಿರುವಂಥದ್ದು. ಇವತ್ತು ಕಠಿಣವಾದಂಥ ಒಂದು ಸರಿಯಾದ ನಿರ್ಧಾರವನ್ನು ಮಾಡಿಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಂಟ್ರೋಲ್ಗೆ ತಾರದಿದ್ದರೆ ಜನ ಮುಂದಿನ ದಿನಗಳಲ್ಲಿ ಸಂಜೆಯ ಹೊತ್ತಿನ ನಂತರ ನಡೆದಾಡುವ ಪರಿಸ್ಥಿತಿ ಇಲ್ಲ. ಆ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ನಾನು ಈಗ ಮತ್ತೆ ರಾಜ್ಯದ ಗೃಹ ಸಚಿವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ಈ ರೀತಿಯ ಹುಚ್ಚಾಟತನವನ್ನು ಬಿಟ್ಟು
ನೀವು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥದ್ದು ಇಡೀ ರಾಜ್ಯದಲ್ಲಿ ಆಗ್ತಾ ಉಂಟು. ನೀವು ಯಾವುದೋ ಕಾರಣಕ್ಕೂ ಯಾರನ್ನೋ ಮೆಚ್ಚಿಸಲಿಕ್ಕೆ ಏನೋ ಕೆಲಸ ಮಾಡುವಂಥದ್ದು ಬದಲಾಗಿ ಕೊಟ್ಟಿರುವ ಜವಾಬ್ದಾರಿಯನ್ನು, ಈ ಗೃಹ ಖಾತೆಯನ್ನು ಸರಿಯಾದ ನಿಟ್ಟಿನಲ್ಲಿ ನಿಭಾಯಿಸುವಂಥದ್ದು ಅವಶ್ಯಕತೆ ಇದೆ. ನಾನು ಇವತ್ತು ಹುಡುಗಿಯ ಇಲ್ಲಿ ಪೋಸ್ಟ್ ಮಾರ್ಟಮ್ ನಮ್ಮ KS ಹೆಗಡೆ ಆಸ್ಪತ್ರೆಯಲ್ಲಿ ಆಗ್ತಾ ಉಂಟು. ಆಸ್ಪತ್ರೆಯಲ್ಲಿ ನೋಡಲಿಕ್ಕೆ ಬಂದಿದ್ದೇನೆ. ನಾವು ಪೂರ್ಣ ಪ್ರಮಾಣದಲ್ಲಿ ಆ ಕುಟುಂಬದ ಜೊತೆಗೆ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಮುದಾಯ, ಯಾವುದೇ ವರ್ಗದವರಿಗೆ ಅನ್ಯಾಯ ಆದರೂ ಕೂಡ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ನಾವು ಕೇವಲ ಆ ವರ್ಗ ಈ ವರ್ಗ ಅಂತ ಸುಮ್ಮನೆ ಯಾರು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಎಲ್ಲರೂ ಒಂದೇ. ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ನಿಲ್ಲುವುದು ನಮ್ಮ ಜವಾಬ್ದಾರಿ. ಮೊನ್ನೆ ಪುತ್ತೂರಲ್ಲಿ ಕೂಡ ನಾವು ಅದನ್ನೇ ಹೇಳಿದ್ದೇವೆ. ಇವತ್ತು BC ರೋಡಲ್ಲಿ ಕೂಡ ಘಟನೆ ನಡೆದಾಗ ಅದನ್ನೇ ಹೇಳ್ತಾ ಇದ್ದೇವೆ.